ಕರ್ನಾಟಕ ರಾಜ್ಯ ಮಾದಿಗ ಸಂಘಟನೆಗಳ ಒಕ್ಕೂಟ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. 35 ವರ್ಷಗಳ ಸಾಮಾಜಿಕ ನ್ಯಾಯದ ಬೇಡಿಕೆ ಈಡೇರಿಸಿ ನೀಡಲಾದ ಒಳ ಮೀಸಲಾತಿಯನ್ನು ತಪ್ಪಿಸಿ ಮಾದಿಗ ಸಂಬಂಧಿತ ಜಾತಿಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಏರಂತೆ ಸಿಗಬೇಕಾದ ಸುಮಾರು 3,387ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ತಪ್ಪಿಸಲು ಕೈಗೊಂಡ ಸರ್ಕಾರದ ನಿರ್ಧಾರ ಹಿಂಪಡೆದು 56% ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಿ ನ್ಯಾಯ ನೀಡಲು ಆಗದಿದ್ದಲ್ಲಿ ಪರಿಶಿಷ್ಟ ಜಾತಿ 17% ಅಥವಾ 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಿ ಆದೇಶಿಸಲು ಕೋರುತ್ತಾ ಒಳ ಮೀಸಲಾತಿ ಇಲ್ಲದೆ ನೇಮಕಾತಿ ಮಾಡಲು ದಿನಾಂಕ 27/2/2026ರಂದು ತರಾತುರಿಯಲ್ಲಿ ಹೊರಡಿಸಿರುವ ಸರ್ಕಾರದ ಆದೇಶ ಹಿಂಪಡೆಯಲು ಹಕ್ಕೊತ್ತಾಯ. ಕ್ಯಾಬಿನೆಟ್ ನಿರ್ಣಯದಂತೆ ಒಳ ಮೀಸಲಾತಿ ಘೋಷಣೆ ಮತ್ತು ಬೆಂಗಳೂರಿನಲ್ಲಿ ನಡೆದ ಅಧಿವೇಶನದಲ್ಲಿ ದಿನಾಂಕ 20/8/2025ರಂದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಬೆಳಗಾವಿಯಲ್ಲಿ ನಡೆದ ದಿನಾಂಕ 20/12/2025ರಂದು ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಬಿಲ್ಲು ಮಂಡಿಸಿ ಸರ್ವಾನುಮತದಿಂದ ಅಂಗೀಕಾರ ಮಾಡಿದ ಸರ್ಕಾರ ಕೆಳಮನೆ ಮತ್ತು ಮೇಲ್ಮನೆಯ ಮಾನ್ಯ ಸಭಾಪತಿಗಳ ಆಡಳಿತ ಪಕ್ಷದ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಎಲ್ಲ ಪಕ್ಷಗಳ ಮಾನ್ಯ ಶಾಸಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಸಹಮತದಿಂದ ಅಂಗೀಕಾರವಾದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಧೇಯಕ 2025ರ ಬಿಲ್ಲನ್ನು ಗಣತ್ಯವೆತ್ತ ಮಾನ್ಯ ರಾಜ್ಯಪಾಲರಿಂದ ದಿನಾಂಕ 26/2/2026ರಂದು ಅನುಮೋದನೆಯಾಗಿ ಕಾನೂನಿನ ಮಾನ್ಯತೆ ಆದ ನಂತರ ಗೆಜೆಟ್ ಹೊರಡಿಸಿದೆ. ಮಾನ್ಯ ಸದನಕ್ಕೆ ಘನತ್ಯವೆತ್ತ ರಾಜ್ಯಪಾಲರಿಗೆ, ಸದನಕ್ಕೆ ಮಾನ್ಯ ಎಲ್ಲ ಪಕ್ಷದ ಮುಖಂಡರಿಗೆ, ಮಾನ್ಯ ಎಲ್ಲ ಶಾಸಕರಿಗೆ ಸಂವಿಧಾನಕ್ಕೆ ಅಗೌರವ ತೋರಿ ತರಾತುರಿಯಲ್ಲಿ ದಿನಾಂಕ 26/2/2026ರ ರಾತ್ರಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ನ್ಯಾಯಾಲಯದ ತೀರ್ಪು ಇಲ್ಲದೆ ಕೇವಲ 56% ಮೀಸಲಾತಿ ಸಮರ್ಥಿಸಿಕೊಳ್ಳದೆ ಕೇವಲ ನ್ಯಾಯಾಲಯದ ತಡೆ ಎನ್ನುವ ನೆಪವೊಡ್ಡಿ ಒಳ ಮೀಸಲಾತಿ ತಪ್ಪಿಸುವ ಹುನ್ನಾರದಿಂದ ಪರಿಶಿಷ್ಟ ಜಾತಿ 15% ಮತ್ತು ಪರಿಶಿಷ್ಟ ಪಂಗಡ 3% ಮೀಸಲಾತಿಯಂತೆ ನೇಮಕಾತಿ ಮಾಡಿಕೊಳ್ಳಲು ಮುಂದಾದ ಸರ್ಕಾರದ ನಡೆ ಪರಿಶಿಷ್ಟ ಜಾತಿ 2% ಮತ್ತು ಪರಿಶಿಷ್ಟ ಪಂಗಡ 4% ಮೀಸಲಾತಿ ಕಡಿಮೆ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಒದಗಿಸಬೇಕಾದ 3,387ಕ್ಕೂ ಹೆಚ್ಚು ಹುದ್ದೆಗಳನ್ನು ಮತ್ತು ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯಿಂದ ಲಭಿಸುವ 3,500ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ತಪ್ಪಿಸುವ ಹುನ್ನಾರದಿಂದ ತೆಗೆದುಕೊಂಡ ಸರ್ಕಾರದ ನಡೆಗೆ ರಾಜ್ಯದ ಸಮಸ್ತ ಮಾದಿಗರು ಒಕ್ಕೂರಲಿನ ಧಿಕ್ಕಾರವನ್ನು ಹೇಳುತ್ತಾ ಈ ಹಕ್ಕೊತ್ತಾಯಗಳನ್ನು ಮಂಡಿಸುತ್ತಿದ್ದೇವೆ ಎಂದು ಹೇಳಿದರು. 35 ವರ್ಷ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ 8-10 ಜನ ಸತ್ತಿದ್ದಾರೆ, ಕೆಲವರೆಲ್ಲ ಕೂಡ ಜೀವ ಬಿಟ್ಟಿದ್ದಾರೆ, ಎಷ್ಟೋ ಜನರು ವಯಸ್ಸಾಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಯಾವ ಟೈಮಿಗೆ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಏನಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಈ ಆಗಸ್ಟ್ ಬಂದರೆ 2 ವರ್ಷ ಆಗ್ತದೆ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋಲ್ಲಿ ಕೂಡ ಹಾಕಿದ್ರು. ಅಷ್ಟೆಲ್ಲ ಹಾಕಿ ಹೇಳಿ ಮಾಡಿ ನೂರಾರು ಪತ್ರಪಟ್ಟೆ ನಡೆದರೂ ಕೂಡ ಅದು ಫೈನಲ್ ಆಗಿ ಈಗ ಅದನ್ನು ಮಾಡಿಲ್ಲ. ಈಗಾಗಲೇ 2,80,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಅದರಲ್ಲಿ 56,000 ಹುದ್ದೆಗಳನ್ನು ಏಕೈಕಿ ಈಗ ತುಂಬಕ್ಕೆ ಹೊರಟಿದ್ದಾರೆ. ಅದರಿಂದ ನಮ್ಮೆಲ್ಲ ಹೋರಾಟಗಾರರ ಒಂದು ಒತ್ತಾಯ ಏನು ಸರ್ಕಾರದ ಮೇಲೆ ಅಂದರೆ ನಮ್ಮ ಎಲ್ಲ MLAಗಳು, ಎಲ್ಲ ಮಿನಿಸ್ಟ್ರುಗಳು, ಆಮೇಲೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಲೀಡರ್ಗಳು ಕೂಡ ನಾರಾಯಣಸ್ವಾಮಿ ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಪಕ್ಷದಾಗಿರೋರ್ತಕ್ಕಂಥವ್ರು, ಇಲ್ಲಿರೋ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ KH ಮುನಿಯಪ್ಪನವರು, ಅದೇ ರೀತಿ ಇವರು ನಮ್ಮ ತಿಮ್ಮಾಪುರವರು, ಒಳಮಿಲ್ತಿ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತು ಒಂದು CMನ ಮಾತಾಡಿ ಅದನ್ನು ನಮ್ಮನ್ನು ಈ ಹುದ್ದೆ ತುಂಬುವಾಗ ಒಳ ಮೀಸಲಾತಿಯನ್ನು ನೀವು ಅಳವಡಿಸ್ಬೇಕಂತ ಮಾತನ್ನು ನಾವು ಒತ್ತಾಯ ಮಾಡೋಕ್ಕೆ ಹೋದಾಗ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣದಿಂದ ಅದು ಮಾಡೋಕ್ಕೆ ಬರಲ್ಲ. 30 ವರ್ಷಗಳ ನಿರಂತರ ಹೋರಾಟದಿಂದ ಇವತ್ತು ನಮ್ಮನ್ನು ಸಮುದ್ರದಲ್ಲೋ ಅಥವಾ ಪಾತಾಳಕ್ಕೆ ತುಳಿಯುವಂಥ ಕೆಲಸ ಆಗಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರವ ಹೊಣೆಯೋ, ಮುಖ್ಯಮಂತ್ರಿ ಹೊಣೆಯೋ, ಅಥವಾ ನಮ್ಮ ಪಾಲುದಾರರು, ಮೀಸಲಾತಿಯನ್ನು ಪಾಲುದಾರರು ಇದಕ್ಕೆ ಕೈವಾಡ ಇದೆ ಅಂತ ಎಲ್ರಿಗೂ ಗೊತ್ತಿದೆ. 30 ವರ್ಷಗಳ ನಿರಂತರ ಹೋರಾಟದಲ್ಲಿ ಯಾವುದೇ ಒಬ್ಬ ಸಮಾಜ ವಿರುದ್ಧವಾಗಿ ಮಾತಾಡಲಿಲ್ಲ, ಪರವಾಗಿ ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ನಂತರ ಸರ್ಕಾರ ಎಲ್ಲ ನಿಲುವನ್ನು ತಗೊಂಡು ಇನ್ನೇನು ವರ್ಗೀಕರಣ ಮಾಡಬೇಕು ಅಂತ ಹೇಳಿದಾಗ ಗವರ್ನರ್ ಸೈನ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಗವರ್ನರ್ ಸೈನ್ ಆದ ನಂತರ
ಇವಾಗ ಅವರಿಗೆ ಆತಂಕ ಮೂಡಿದೆ, ನಮ್ಮ ವಿರೋಧಿಗಳಿಗೆ ಅಥವಾ ಬಲಗೈ ಅಥವಾ ಚಲವ ಸಮಾಜಕ್ಕೆ. ಎಲ್ಲಿ ವರ್ಗೀಕರಣ ಆಗಿಬಿಟ್ರೆ ಇವರು ಜಯಶೀಲರಾಗ್ಬಿಡ್ತಾರೆ, ಇವ್ರಿಗೆ ಸಮಪಾಲು ಸಿಕ್ಕೋಗುತ್ತೆ, ಸಾಮಾಜಿಕ ನ್ಯಾಯ ಸರೋಗುತ್ತೆ, ಇವ್ರನ್ನೆಲ್ಲ ಅಂಧಕಾರದಲ್ಲಿ ಮುಳುಗಬೇಕು ಅನ್ನೋ ದುರುದ್ದೇಶದಿಂದ ಮುಖ್ಯಮಂತ್ರಿಯನ್ನು ನಿಯಂತ್ರಣ ಮಾಡಿ ಆ ಸಮಾಜ ಕಲ್ಯಾಣ ಸಚಿವರು ನಿಯಂತ್ರಣ ಮಾಡಿ ಇದನ್ನು ನಿಲ್ಲಿಸಿದ್ದಾರೆ. ಹೆಸರು ಕೇಶವಮೂರ್ತಿ ಅಂತ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರು. ಮಾದಿಗರ ನೋವೇ ಕಾಂಗ್ರೆಸ್ ಪಕ್ಷದ ಸಾವು. ಇದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನೀವು ವೋಟ್ ಬ್ಯಾಂಕ್ಗೋಸ್ಕರ ನೀವು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದೀರ. ಮಾದಿಗರು ಅದಕ್ಕೆ ಸರಿಯಾದಂಥ ಶಾಸ್ತಿಯನ್ನು ಮಾಡ್ತಾರೆ. 224 ಕ್ಷೇತ್ರಗಳಿಂದ ಗೆದ್ದೋಗಿರ್ತಕ್ಕಂಥ MLAಗಳು ಮಾದಿಗರ ಓಟನ್ನು ಪಡ್ಕೊಂಡಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಬರೀ ನಮ್ಮ ಓಟ್ ಮಾತ್ರ ಬೇಕಾ ಅವ್ರಿಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಸಿದ್ದರಾಮಯ್ಯ ಅವ್ರಿಗೆ, ಮಹದೇವಪ್ಪನಿಗೆ, ಈ ಇಡೀ ಮಹದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನ. ಕರ್ನಾಟಕ ರಾಜ್ಯದ ಸಾಮಾಜಿಕ ಅನ್ಯಾಯಕೋರ ಸಿದ್ದರಾಮಯ್ಯನವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೀಡೋದಕ್ಕೆ ಹೋಗ್ತಾ ಇರುವಂಥ ಎಚ್ಚರಿಕೆ ಏನು ಅಂತಂದ್ರೆ, ದ ಬಿಗ್ಗೆಸ್ಟ್ ಬ್ಲಾಕ್ ಮೇಲರ್ ಮಹದೇವಪ್ಪ, ಆತನ ಬ್ಲಾಕ್ ಮೇಲ್ಗೆ ಒಳಗಾಗಿರುವಂತಹ ನೀವು ಮತ್ತು ನಿಮ್ಮ ಪಕ್ಷ ಇನ್ನು ಕೆಲವೇ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಎಂತಹ ಅಧೋಗತಿಗೆ ತಲುಪ್ತೀರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಮತ್ತು ಇವತ್ತು ನಡೆದಂಥ ಸಭೆ. ಮೊದಲನೇದಾಗಿ ನಾವು ನಿರ್ಣಯ ಮಾಡಿದ್ದೀವಿ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಉಪಚುನಾವಣೆ ಇದೆ ಅಲ್ಲಿ ನೀವು ಮತ್ತು ನಿಮ್ಮ ಪಕ್ಷ ಸರ್ವನಾಶ ಆಗ್ತೀರಿ. ಇದು ಶತಸಿದ್ಧ. ಆ ಒಂದು ನಿರ್ಣಯವನ್ನ ನಾವಿಲ್ಲಿ ಕೈಗೊಂಡಿದ್ದೀವಿ. ಒಂದು ವೇಳೆ ಆ ಚುನಾವಣೆಗೆ ಮುಂಚೆ ನೀವು ಒಳ ಮೀಸಲಾತಿ ನ್ಯಾಯವನ್ನು ನಮಗೆ ಕೊಟ್ಟಿದ್ದೆ ಆದರೆ ನಾವು ನಿಮ್ಮ ಕೈ ಹಿಡಿಯೋದಕ್ಕೂ ಕೂಡ ಮುಂದಾಗ್ತೀವಿ. ಎರಡೂ ಕೂಡ ನಿಮಗೆ ಜ್ಞಾಪಕದಲ್ಲಿರಲಿ. ಈಗೇನು ಸರ್ಕಾರ 56,000 ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಏನು ಹೊರಟಿದೆ, ಅದರಲ್ಲಿ ಒಳ ಮೀಸಲಾತಿಯನ್ನು ಯಾವ ಕಾರಣಕ್ಕೂ ನಾವು ಪರಿಗಣಿಸಲ್ಲ ಅಂತ ಏನು ಸರ್ಕಾರ ಹೊರಟಿದೆ, ಕಾಂಗ್ರೆಸ್ ಸರ್ಕಾರ ಸೂಸೈಡ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದೆ. ಹಾಗಾಗಿ ಈ ಕಾಂಗ್ರೆಸ್ನ ಬಗ್ಗೆ ನಾವು ಯಾವ ನಂಬಿಕೆಗಳನ್ನು ಇಟ್ಕೊಂಡಿದ್ವೋ, ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪರವಾಗಿರೋರು, ಇವರು ಕಾನೂನು ಪರವಾಗಿರೋರು, ನ್ಯಾಯ ನೀತಿ ಪರವಾಗಿರೋರು ಅಂತ ಏನು ಇವತ್ತು ಇವರೆಲ್ಲ ಬೊಗಳೆ ಬಿಡ್ತಿದ್ದಾರೋ ಇದೆಲ್ಲನೂ ಸುಳ್ಳಾಗಿದೆ. ನಾನು ಹರಿರಾಮ್ ಅಂತೇಳಿ ಅಡ್ವೊಕೇಟು ಮತ್ತು ಒಳ ಮೀಸಲಾತಿ ಹೋರಾಟಗಾರರು. ಸ್ನೇಹಿತರೆ, ಈಗಾಗಲೇ ಹಿರಿಯರು ಎಲ್ಲವನ್ನು ಹೇಳಿದ್ದಾರೆ. ಈಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಅನ್ನುವಂಥದ್ದು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಹೋರಾಟ. ನಮ್ಮ ಹಿರಿಯರು ಮಾಡಿದಂಥ ಹೋರಾಟ ಮತ್ತು ನಾವು ಅದನ್ನು ತೊಡಗಿಸ್ಕೊಂಡ್ವಿ. ಇವತ್ತು ನಮ್ಮ ಮುಂದಿನ ತಲೆಮಾರು ಕೂಡ ಇವತ್ತು ಹೋರಾಟಕ್ಕೆ ಹಿಡಿದಿದ್ವಿ. ಅಂದರೆ ಇದು 2ರಿಂದ 3 ತಲೆಮಾರುಗಳು ಹೋರಾಟ ಮಾಡಿರ್ತಕ್ಕಂಥ ಒಂದು ಹೋರಾಟ ಇದು. ಮೊನ್ನೆ ಧಾರವಾಡದಲ್ಲಿ ಒಂದೇ ಒಂದು ಸಣ್ಣ ಪ್ರತಿಭಟನೆ, ವಿದ್ಯಾರ್ಥಿಗಳು, ಅಂದರೆ ನಾವು ಹೋರಾಟದ ವಿರುದ್ಧ ಇಲ್ಲ ನಾವು, ಆದರೆ ಹೋರಾಟ ಮಾಡಿದ್ರು. ಅವರ ಪ್ರತಿನಿಧಿಗಳು, ಅವರ ಸಮುದಾಯಕ್ಕೆ ಸೇರಿದವರು, ಅಸೆಂಬ್ಲಿಲಿರ್ತಕ್ಕಂಥವ್ರಿಗೆ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೂ ಕೂಡ ಬಹಳ ನೋವು, ಕಷ್ಟ ಅನಿಸ್ಬಿಡ್ತು ಅವ್ರಿಗೆ. ಒಂದೇ ದಿನದಲ್ಲಿ ತೀರ್ಮಾನ ತಗೋತಾರೆ, ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತೀವಿ ಅಂತ. ನಿಮ್ಮ ಮಕ್ಳಿಗೆ ಉದ್ಯೋಗ ಕೊಡಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವ ಪ್ರಕ್ರಿಯೆಯಲ್ಲಿ ನಮ್ಮ ಮಕ್ಕಳ ಉದ್ಯೋಗವನ್ನು ಕಸಿದ್ಕೋತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಒಳ ಮೀಸಲಾತಿ ಹೋರಾಟದ ಎಲ್ಲ ರಾಜ್ಯ ಸಂಚಾಲಕ ಸಮಿತಿಗಳು ಇಲ್ಲಿದ್ದೀವಿ. ನಾವು ಇಡೀ ರಾಜ್ಯದಲ್ಲಿ ನಾವು ಇಡೀ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡುವಂಥ ಕೋಮುವಾದಿಗಳನ್ನು ಸೋಲಿಸಿ ನಿಮ್ಮ ಸರ್ಕಾರವನ್ನು ನಾವು ತಂದಿದ್ದೀವಿ. ಆದರೆ ಕೊಟ್ಟ ಒಂದು ಪ್ರತಿಕ್ರಿಯೆ ಏನು? ನಾವು ನಿಮ್ಮನ್ನು ಕಾಪಾಡಿದ್ವಿ, ನೀವು ನಮ್ಮನ್ನು ಕಾಪಾಡಬೇಕು ತಾನೆ. ಇಡೀ ರಾಜ್ಯದಲ್ಲಿ 9 ಶೆಡ್ಯೂಲ್ ಸೇರಿಸಿ ಕಳಿಸ್ಬೇಕಾಗಿತ್ತು BJP ಸರ್ಕಾರ ಇದ್ದಾಗ, ಅದು ಆಗಲಿಲ್ಲ. ಒಂದು ಕಡೆ BJP ಸರ್ಕಾರ ಕೂಡ ನಮಗೆ ದ್ರೋಹ ಮಾಡಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರವು ನಮ್ಗೆ ದ್ರೋಹ ಮಾಡಿದೆ. ಅದ್ರ ಜೊತೆಗೆ ಒಳ ಮೀಸಲಾತಿ ಸೇರಿಸುವಂಥ ಪ್ರಣಾಳಿಕೆಯಲ್ಲಿ ಸೇರಿಸಿದಂಥ JDS ಕೂಡ ದ್ರೋಹ ಮಾಡಿದೆ. ಎಲ್ಲ ಪಕ್ಷಗಳು ನಮಗೆ ದ್ರೋಹ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬರುವ 6ನೇ ತಾರೀಕಿಗೆ ಇಡೀ ಶಾಸಕರ ಮುಂದೆ, ಸಚಿವರ ಮನೆ ಮುಂದೆ ದೊಡ್ಡ ಹೋರಾಟ ನಡೆಸ್ತಾ ಇದ್ದಾರೆ ನಮ್ಮ ಸಂಗಾತಿಗಳು. ಶ್ರೀರಾಮ್ ಮಾದಿಗ ದಂಡರ ಸ್ಟೇಟ್ ಪ್ರೆಸಿಡೆಂಟು. ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ 6ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಂದ್ ಕಾರ್ಯಕ್ರಮಕ್ಕೆ ಕರೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಈ ರಾಜ್ಯದ ಮತ್ತು ಶಾಸಕರು ಮತ್ತು ಮಂತ್ರಿಗಳು ನಿಮಗೆ ನಮ್ಮ ಸಮಾಜದ ಓಟ್ ಬಿಟ್ಟಿಲ್ವಾ? ಯಾಕೆ ನೀವು ಮುಖ್ಯಮಂತ್ರಿ ಕೇಳ್ತಾ ಇಲ್ಲ? ನೀವು MLA ಎಲೆಕ್ಷನ್ಗೆ ಬಂದಾಗ ನಮ್ಗೆ ಏನು ಮಾತು ಕೊಡ್ತಾ ಇದ್ರಿ?
ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಕ್ಕೆ ಮೊದಲನೇ ಅಧಿವೇಶನದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರಿ. ಡಾಕ್ಟರ್ ಜಿ ಪರಮೇಶ್ ಅವರೇ, ಪ್ರಣಾಳಿಕೆಯಲ್ಲಿ ಹೇಳಿದ್ರಲ್ರಿ ನೀವು, ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀನಿ, ಮೊದಲನೇ ಅಧಿವೇಶನದಲ್ಲಿ ಮಾತಾಡ್ತೀರಿ ಅಂತ ಹೇಳಿದ್ರಲ್ರಿ ಡಾಕ್ಟರ್ ಜಿ ಪರಮೇಶ್. ಯಾಕ್ರಿ ಮಾತಾಡಿದ್ರಿ ನೀವು? ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಿಮ್ದೇ ದೊಡ್ಡ ತೊಡಕಾಗಿದೆಯಲ್ಲ. ನಮ್ಮೆದ್ರಿಗೆ ಒಂದು ಹೇಳ್ತೀರಿ, ಕೊಟ್ಟಿಗೆ ಒಂದು ಹೇಳ್ತೀರಿ, ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದಕ್ಕೆ ಅಡ್ಡ ಹಾಕ್ತೀರಿ. ಇದು ಎಂತ ನ್ಯಾಯ ರೀ? ಸಾಮಾಜಿಕ ನ್ಯಾಯ? ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಂಥ ಬಂಡತನಕ್ಕೆ ಬಿದ್ದಿದೆ ಅಂದ್ರೆ, ಎಲೆಕ್ಷನ್ಗೆ ಹೋಗತಕ್ಕಂಥ ಪೂರ್ವದಲ್ಲಿ ಏನು ಚಿತ್ರದುರ್ಗದಲ್ಲಿ SC ST ಸಮಾವೇಶ ಮಾಡಿದ್ರು, ಅವಾಗೊಂದು ಅವರು ನಿರ್ಣಯವನ್ನು ಪ್ರಕಟ ಮಾಡ್ತಿದ್ದಾರೆ. ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ, ಈ ರಾಜ್ಯದೊಳಗಡೆ ಅಧಿಕಾರಕ್ಕೆ ಬಂದ್ರೆ, ಮೊದಲನೇ ದಿನ ಮೊದಲನೇ ಅಧಿವೇಶನ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಮತ್ತು ಸದಾಶಿವ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ನಿಮ್ಗೆ ಮಾದಿಗರನ್ನು ವೋಟ್ ಬ್ಯಾಂಕ್ ಆಗಿ ಪರಿಗಣನೆ ಮಾಡಿಬಿಟ್ಟು ಒಳ ಮೀಸಲಾತಿಯನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ದುರುಪಯೋಗ ಪಡಿಸಿಕೊಂಡ್ರ ಹೊರತು ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇಲ್ಲ.